ಕೆಳಗೆ ಕೋಳಿ ಕೋಳಿ ಕೆಳಗಿದ್ದಾವೆ. ಹಾಂ ಕೆಳಗಿದ್ದಾವೆ. ಆದ್ಮೇಲೆ ಎಲ್ರಿಗೂ ನಮಸ್ತೆ. ಏನಂದರೆ ಇವತ್ತು ಒಂದು ಟಾಪಿಕ್ ಮೊದಲೇ ನೀವು ನೋಡಿಬಿಟ್ಟಿದ್ರಿ ತಮ್ಮನೇನಲ್ಲಿ. ಈ ಕುರಿ ಶೆಡ್ ಮಾಡಿದ ನಂತರ ಕೋಳಿಗಳು ಸಾಕಲೇಬೇಕಾ ಅಂತ. ಖಂಡಿತ ಇದ್ರ ಬಗ್ಗೆನೇ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾಯಿದ್ದೀನಿ. ಏನು ಅಂತ ಹೇಳಿದ್ರೆ, ಈಗ ಒಂದು ಕುರಿ ಸಾಕಾಣಿಕೆ ಅಂತ ಹೇಳಿಬಿಟ್ಟು ಒಂದು ಹೈಟೆಕ್ ಶೆಡ್ ಹೆಂಗೂ ಮಾಡಿರ್ತೀವಿ. ಈಗ ಕೋಳಿ ಸಾಕಾಣಿಕೆ ಮಾಡಲಿಕ್ಕೆ ಪ್ರತ್ಯೇಕ ಶೆಡ್ ಅದರ ಅವಶ್ಯಕತೆ ಬೇಕಾಗಿರೋದಿಲ್ಲ. ಆ ಶೆಡ್ ಕೆಳಗೆ ಏನು ಜಾಗ ಇದೆ ಅದೇ ನಾವು ಕೋಳಿಗಳನ್ನು ಬಿಟ್ಟು ಸಾಕಾಣಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಈಗ ಕೋಳಿಗೆ ಶೆಡ್ ನಾವು ಪ್ರತ್ಯೇಕ ಮಾಡ್ಕೋಬೇಕು ಅಂದರೆ ಅದಕ್ಕೂ ಅಷ್ಟು ಬಂಡವಾಳ ಇರುತ್ತೆ. ಹಾಗಾಗಿ ಇದು ಮಲ್ಟಿಪಲ್ ಅಂತ ನಾವೇನು ಕರಿತೀವಿ, ಒಂದು ಕುರಿಗಳ ಜೊತೆ ಒಂದು ಕೋಳಿ ಒಂದು ಸಾಕಾಣಿಕೆ ಮಾಡಿದರೆ ಖಂಡಿತ ಇದರಿಂದ ವೈಜ್ಞಾನಿಕ ಲಾಭವೂ ಇದೆ, ಆರ್ಥಿಕ ಲಾಭವೂ ಇದೆ. ಇಲ್ಲಿ ವೈಜ್ಞಾನಿಕ ಲಾಭ ಅಂತ ನಾನು ಹೇಳಿದೆ. ಏನು ಅಂತ ಹೇಳಿದ್ರೆ, ಈಗ ಕುರಿಗಳು ಹಿಕ್ಕೆ ಕೆಳಗೆ ಬೀಳ್ತಾ ಇರುತ್ತೆ, ಯೂರಿನು ಕೂಡ ಕೆಳಗೆ ಬೀಳುತ್ತೆ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ನೊಣಗಳು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ನೊಣ ಸೊಳ್ಳೆಗಳು ಜಾಸ್ತಿ ಆಗುತ್ತೆ. ಆ ಜಾಗದಲ್ಲಿ ನೊಣಗಳು ಮೊಟ್ಟೆ ಇಟ್ಟು ಲಾರ್ವಾ ಹೀಗೆ ಪ್ಯೂಪಗಳಾಗಿ ಅವು ನೊಣಗಳಾಗಿ ದೊಡ್ಡ ಮಟ್ಟದಲ್ಲಿ ಹೆಚ್ಚು ನೊಣಗಳಾಗ್ಬಿಡುತ್ತೆ, ತೊಂದರೆ ಆಗುತ್ತೆ. ಕೋಳಿ ಸಾಕೋಣದಿಂದ ಏನಾಗುತ್ತೆ ಅಂದರೆ, ಆ ಗೊಬ್ಬರನ ಆ ಹಿಕ್ಕೆಯನ್ನು ಕೆದರಿ ಹುಳಗಳನ್ನ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಸ್ವಲ್ಪ ನೊಣಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಈ ಯೂರಿನ್ ಘಾಟ್ ಏನಿರುತ್ತೆ, ಅದು ಮೂತ್ರದ ಘಾಟ್ ಏನಿರುತ್ತೆ, ಕುರಿಗಳಿಗೆ ತಾಕೋ ಸಾಧ್ಯತೆ ಇರುತ್ತೆ ಕೆಳಗಡೆ. ಆದರೆ ಮಣ್ಣಿನ ನೆಲದ ಕೆಳಗೆ ಕೋಳಿಗಳು ಇರೋ ಕಾರಣ ಮಣ್ಣನ್ನು ಮಿಕ್ಸ್ ಮಾಡಿ ಯೂರಿನ್ ಮೇಲೆ ಎಳೆಯುತ್ತೆ. ಅವಾಗ ಏನಾಗುತ್ತೆ, ಘಾಟಿನ ಪ್ರಮಾಣ ಕಡಿಮೆ ಆಗುತ್ತೆ. ಈ ಘಾಟ್ ಬರಲ್ಲ ಅಂತಲ್ಲ, ಅದರ ಪ್ರಮಾಣ ಕಡಿಮೆ ಆಗುತ್ತೆ. ಸಗಣಿ ಗೊಬ್ಬರದ ಘಾಟಿನ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕಂದರೆ ನೆಲ ಹಾಸು ಇದೆ, ಮಣ್ಣಿನ ಹಾಸಿನ ಮೇಲೆ ಕೋಳಿಗಳು ಇರುವಂಥದ್ದು, ಕೆಳಗೆ ಕಾಂಕ್ರೀಟ್ ಇಲ್ಲ, ಏನಿಲ್ಲ. ಈ ಥರ ಇದ್ದಾಗಲೇ ಅದರ ಮಣ್ಣಿನ ಪ್ರಮಾಣ ಯೂರಿನ್ನಲ್ಲಿ ಮಿಕ್ಸ್ ಆಗುತ್ತೆ. ಕಾಲು ಕೆದರುತ್ತೆ ನೀವು ಕೋಳಿಗಳು ನೋಡ್ತಾ ಇದ್ದೀರೋ, ಇವೆಲ್ಲ ಮಣ್ಣಿನವೇ. ಹಾಗಾಗಿ ಇದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಕುರಿ ಮತ್ತು ಕೋಳಿಗಳ ಜೊತೆಗೆ ಇದ್ದಾಗ. ಸಣ್ಣ ಪುಟ್ಟ ಹುಳುಗಳು ಕೊಟ್ಟಿಗೆಯಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಅಂದರೆ ಜಿರಳೆ ಆಗಿರ್ಬೋದು, ಅಥವಾ ಈ ಜರಿ, ಚೇಳು ಇವೆಲ್ಲ ಬಂದಾಗ ಈ ದೊಡ್ಡ ಕೋಳಿಗಳು ಏನಾಗ್ಬಿಡುತ್ತೆ, ಅದನ್ನು ಕುಕ್ಕಿ ಅದನ್ನು ತಿಂದು ಹಾಕ್ತವೆ. ಹಾಗಾಗಿ ಮನೆ ಪಕ್ಕದಲ್ಲಿ ಏನಾದರೂ ಕುರಿ ಶೆಡ್ ಇತ್ತು ಅಥವಾ ಈ ಥರ ನಾವು ಕೋಳಿ ಸಾಕಾಣಿಕೆ ಎರಡೂ ಮಾಡಿದ್ದೀವಿ ಅಂತ ಹೇಳಿದರೆ, ಅಲ್ಲಿ ಸಣ್ಣ ಪುಟ್ಟ ಹುಳ ಉಪ್ಪಡೆಗಳು ಬರದಂತೆ ತಡೀತವೆ ಈ ಕೋಳಿಗಳು. ಆರ್ಥಿಕ ಲಾಭ ಏನಿದೆಯಪ್ಪ ಅಂತ ಹೇಳಿದ್ರೆ, ಇದರಿಂದ ಮೊಟ್ಟೆ ನಮಗೆ ಪ್ರಮಾಣ ಸಿಗುತ್ತೆ. ಯಾಕಂದರೆ ಕುರಿ ಬ್ಯಾಚು ಈಗ ಕನಿಷ್ಠ ಅದು 3 ತಿಂಗಳು ನಾವು ವೆಯ್ಟ್ ಮಾಡಬೇಕು. ಅಲ್ಲಿಗೆ ಸ್ವಲ್ಪ ಲಾಭಾಂಶವನ್ನು ನಾವು ಅಕ್ಸೆಪ್ಟ್ ಆಗಲಿ ಅಥವಾ ಆರ್ಥಿಕವಾಗಿ ಸ್ವಲ್ಪ ಹಣವನ್ನು ಪಡೀಲಿಕ್ಕಾಗಿ ಒಂದು ಸ್ವಲ್ಪ ದಿನ ಕಾಯಬೇಕಾಗುತ್ತೆ. ಆದರೆ ಕೋಳಿಗಳು ಮೊಟ್ಟೆ ಇಡಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಪ್ರತಿದಿನ ಕೂಡ ಆರ್ಥಿಕ ಲಾಭ ಇದ್ದೇ ಇರುತ್ತೆ. ಕೆಲವರು ಈಗ ಮಾಂಸದ ಉಪಯೋಗಕ್ಕಾಗಿ ಕೂಡ ಕೋಳಿಗಳನ್ನು ಒಯ್ಯೋರು ಇರ್ತಾರೆ. ಹಾಗಾಗಿ ಅಥವಾ ಸಾಕಾಣಿಕೆಗೆ ಏನಾದರೂ ನಾವು ಬ್ರೀಡಿಂಗ್ ಮಾಡಿಸಿದ್ವಿ ಅಲ್ಲಿ ಕೆಳಗಡೆನೆ ಅಂತ ಹೇಳಿದ್ರೆ, ಶೆಡ್ ಕೆಳಗೆ ಅಂತ ಹೇಳಿದ್ರೆ, ಅದು ಕೂಡ ಆರ್ಥಿಕ ಲಾಭ ನಮಗೆ ಆಗುತ್ತೆ. ಮೊಟ್ಟೆ ಮತ್ತು ಆ ಕೋಳಿಗಳಿಂದ ಲಾಭ ಖಂಡಿತ ಇದೆ ಅನ್ನುವಂಥ ಪಾಯಿಂಟ್ಸ್ಗಳು ಹತ್ರ ನಿಮ್ಮ ಹತ್ರ ಹೇಳಿದೆ. ಆದರೆ ನೆಗೆಟಿವ್ ಪಾಯಿಂಟ್ಸು ಕೂಡ ನಾನು ಹೇಳಲೇಬೇಕು. ಏನು ನೆಗೆಟಿವ್ ಪಾಯಿಂಟ್ಸು, ಏನು ಕೋಳಿಗಳು ಇದ್ದರೆ ಜಾಸ್ತಿ ಪ್ರಮಾಣದಲ್ಲಿದ್ದರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದರೆ, ಇಲ್ಲಿ ಕೋಳಿಗಳು ಹೆಚ್ಚು ಪ್ರಮಾಣದಲ್ಲಿದ್ದಾಗ ಹೇನಿನ ಪ್ರಮಾಣ, ಹೇನುಗಳಾದರೆ ಅಥವಾ ಕೋಳಿಗಳಲ್ಲಿ ಏನು ಹುಳಗಳು ಕಾಣಿಸ್ಕೊಂಡ್ರೆ ಕುರಿಗಳು ತಾಗೋ ಸಾಧ್ಯತೆ ಇರುತ್ತೆ. ಕುರಿಗಳ ಏಳಿಗೆ ಆಗೋದಿಲ್ಲ, ಜಾಸ್ತಿ ತೂಕ ಬರೋದಿಲ್ಲ. ಕೋಳಿಗಳು ಇರುವಂಥ ಜಾಗದಲ್ಲಿ ಸಹಜವಾಗಿ ಹಾವುಗಳು ಬಂದೇ ಬರುತ್ತವೆ. ಈಗ ಸಣ್ಣ ಪುಟ್ಟ ಹುಳ ಹಾವುಗಳನ್ನು ಅದು ಕೋಳಿಗಳು ತಿಂದು ಹಾಕ್ಬೋದು. ಆದರೆ ದೊಡ್ಡ ಹಾವುಗಳು ಬಂದಾಗ ಕಷ್ಟ ಆಗುತ್ತೆ. ಪಕ್ಕದಲ್ಲೇ ಶೆಡ್ ಇದ್ದರೆ ಮೇಲೆ ಕುರಿ ಶೆಡ್ ಮೇಲೆ ಇರೋ ಸಾಧ್ಯತೆ ಇರುತ್ತೆ. ಕೆಲವು ಹಾವುಗಳಂತೂ ಮೇಲೆ ಬಂದೇ ಬರುತ್ತೆ, ಕಂಬಿ ಗಿಂಬಿ ಹಿಡ್ಕೊಂಡು ಮೇಲೆ ಬಂದು ಅನಾಹುತ ಮಾಡೋ ಸಾಧ್ಯತೆ ಇರುತ್ತೆ. ಅಥವಾ ಪಕ್ಕದಲ್ಲಿ ಮನೆಗಳಿದ್ರೆ ಮನೆಗಳು ನುಗ್ಗೋ ಸಾಧ್ಯತೆ ಇರುತ್ತೆ. ಕೋಳಿಗಳಿಗೂ ಹಾನಿ ಮಾಡುತ್ತೆ, ಮೊಟ್ಟೆಗಳನ್ನು ಕುಡಿದು ಹೋಗುತ್ತೆ. ಸ್ವಲ್ಪ ಜಾಗ ಸಣ್ಣ ಕಿಂಡಿ ಇದ್ರೂ ಕೂಡ ಈ ಹಾವುಗಳು ಅಂತ ಕಾಟ ನಮಗೆ ಜಾಸ್ತಿ ಆಗೇ ಆಗುತ್ತೆ ಸ್ನೇಹಿತರೆ. ಅತಿಯಾಗಿ ಘಾಟು, ಯೂರಿನ್ ಘಾಟ್ ಆಗಿರ್ಬೋದು ಅಥವಾ ಸಗಣಿ ಅಲ್ಲಿ ಇನ್ಫೆಕ್ಷನ್ ಆಗಿರ್ಬೋದು, ಏನಾದರೂ ಆಗಿ ಇದ್ದಾಗ ಕಾಯಿಲೆ ಬಂದಂಥ ಕುರಿಗಳ ಹಿಕ್ಕೆಗಳನ್ನು ಕೆದರಿ ಅದರಂಥ ಹುಳಗಳನ್ನ ತಿಂದಾಗ ಕೋಳಿಗಳು ಕಾಯಿಲೆ ಬೀಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಕೆಲವೊಂದು ಸಾವನ್ನು ಕೂಡ ಅವು ಪೂರ ಅಪ್ಪಿಡ್ತವೆ, ಸಾವು ಹೋಗ್ಬಿಡ್ತವೆ, ಕೋಳಿ ಕೈ ತಪ್ಪು ಹೋಗ್ಬಿಡ್ತವೆ. ಹಾಗಾಗಿ ಇದು ಕೂಡ ಒಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲಿ ತಪ್ಪಾಗೋದಿಲ್ಲ. ಕೋಳಿಗಳ ಹಿಕ್ಕೆಗಳು ಜಾಸ್ತಿ ಪ್ರಮಾಣ ಆದರೆ ಅಲ್ಲಿ ಸ್ಮೆಲ್ ಕೂಡ ಕಾಣಿಸ್ಕೊಳುತ್ತೆ. ಅತಿ ಸ್ಮೆಲ್ ಅಕ್ಕಪಕ್ಕದಲ್ಲಿ ಸ್ವಲ್ಪ ನಮ್ಮದೇ ಸ್ವಂತ ಮನೆಯದು ಕೂಡ ನಮ್ಗೆ ತಾಕೋ ಸಾಧ್ಯತೆ ಇರುತ್ತೆ. ತುಸಿಗಳ ಕಾಟ, ಹೆಗ್ಗಣಗಳ ಕಾಟನೂ ಕೂಡ ಇಲಿಗಳ ಕಾಟ ಜಾಸ್ತಿ ಆಗುತ್ತೆ. ಮೊಟ್ಟೆಯನ್ನು ಕುಡಿಲಿಕ್ಕೆ ಇಲಿಗಳಾಗಿರ್ಬೋದು, ಹೆಗ್ಗಣಗಳಾಗಿರ್ಬೋದು ಅತಿ ಹೆಚ್ಚು ಬಿಲ ತೋಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಬಿಲ ತೋಡಿದಷ್ಟು ಗೊತ್ತಲ್ಲ, ಹಾವು ಅಂತ ಹೇಳಿದ್ನಲ್ಲ, ಹಾವು ಚೇಳು ಬರೋ ಸಾಧ್ಯತೆಗಳು ಜಾಸ್ತಿನೇ. ಹಾಗಾಗಿ ಏನಂದರೆ ನಾವು ಕೋಳಿಗಳು ಸಾಕಿದಾಗ ಸೈಡಿಗೆ ಈ ಥರ ವಾಲನ್ನು ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲಿ ಫೌಂಡೇಶನ್ ಸಮೇತನೇ ಹಾಕಿದರೆ ಸೂಕ್ತ.
ಇಲ್ಲ ಅಂದರೆ ಹೆಗ್ಗಣಗಳು ಗುಂಡಿ ಕೊರೆಯುತ್ತೆ, ಶೆಡ್ಡನ್ನು ಹಾಳು ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಕೋಳಿ ಮತ್ತು ಕುರಿಗಳನ್ನು ಒಂದೆಡೆ ಸೇರಿದಾಗ ಸ್ವಲ್ಪ ಜಾಗೃತಿ ಜಾಸ್ತಿ ವಹಿಸಬೇಕಾಗುತ್ತೆ. ಲಾಭ ಪಡೆಯೋ ನಿಟ್ಟಿನಲ್ಲಿ ನಾವು ಕೇರಿಂಗ್ ಅಂತ ನಾವೇನು ಕೊಡ್ತೀವಿ, ಆ ಕೋಳಿಗಳಿಗಾಗಲಿ ಅಥವಾ ಕುರಿಗಳಿಗಾಗಿ ಅತ್ಯಂತ ಸುರಕ್ಷಿತವಾಗಿ ನೋಡಿಕೊಳ್ಳೋ ಪ್ರತಿದಿನ ಅದ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಒಳ್ಳೆಯದು, ಕೋಳಿ ಸಾಕೋಣ, ಕುರಿನೂ ಸಾಕೋಣ, ಲಾಭದಾಯಕವಾಗಿ ನಾವು ಏನೆಲ್ಲ ಮಾಡಬೇಕು ಮಾಡೋಣ. ಅದ್ರ ಜೊತೆ ಈ ಥರ ಸುರಕ್ಷಾ ಕ್ರಮಗಳನ್ನು ವಹಿಸೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಖಂಡಿತ ನಿಮಗೆ ಏನಾದರೂ ಸಲಹೆಗಳು ಏನಾದರೂ ಇದ್ದರೆ ಖಂಡಿತ ಓಪನ್ ಮಾಡಿರುತ್ತೆ ಕಾಮೆಂಟ್ ಬಾಕ್ಸು. ಸಲಹೆಗಳನ್ನು ಕೊಡಿ. ನಮ್ಮೊಂದಿಗೆ ನೀವು, ನಿಮ್ಮೊಂದಿಗೆ ನಾವು ಹೀಗೆ ಇರೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಹ್ಞೂ